ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿತ್ತು ಏಕವಚನ ಪದ ಬಳಕೆ ಮಾಡಿದ್ರೆ ಇವ್ರಿಗೆ ಆಗಲ್ಲ, ಇವ್ರು ಒಂಚೂರು ಟ್ರಿಗರ್ ಮಾಡಿದ್ರೆ ಇವ್ರು ಟ್ರಿಗರ್ ಆಗ್ತಾರೆ. ಇದೆಲ್ಲ ಇಡೀ ಮನೆಗೆ ತಿಳ್ಕೊಂಡಿದ್ದೆ. ಬಟ್ ಅದು ನನಗೆ ಇದು ಸ್ಟ್ರಾಟಜಿ ಅಂತ ಅರ್ಥ ಆಗದೆ ಹೋಯಿತು. ಬಿಕಾಸ್ ಇವರೆಲ್ಲ ಕೆಲವೆಲ್ಲ ಈ ರಿಯಾಲಿಟಿ ಶೋಸಲ್ಲಿ ಪಾರ್ಟಿಸಿಪೇಟ್ ಮಾಡಿರೋದ್ರಿಂದ, ಮತ್ತು ಕೆಲವು ವೈಲ್ಡ್ ಕಾರ್ಡ್ ಎಂಟ್ರಿಗಳ್ದು ಏನಾಗಿತ್ತು ಅಂದರೆ ಹೊರಗಡೆಯಿಂದ ಬಿಗ್ ಬಾಸ್ನ ನೋಡ್ಕೊಂಡು ಬಂದಿದ್ರು, ಬಿಗ್ ಬಾಸ್ ಸೀಸನ್ 12 ನೋಡ್ಕೊಂಡು ಬಂದಿದ್ರು. ಹಾಗಾಗಿ ಅವ್ರಿಗೆಲ್ಲ ತುಂಬ ಈಸಿ ಆಯಿತು. ಇವ್ರನ್ನ ಟಚ್ ಮಾಡಿದ್ರೆ ನಂಗೆ ಮೈಲೇಜ್ ಸಿಗುತ್ತೆ, ಇವ್ರನ್ನ ಟಚ್ ಮಾಡಿದ್ರೆ ನಾನು ಜಗಳ ತೆಗಿಬೋದು, ಇವ್ರನ್ನ ಟಚ್ ಮಾಡಿದ್ರೆ ನನಗೇನು ಸಿಗಲ್ಲ, ಇವ್ರ ಹತ್ರ ಹೋಗೋದೇ ಬೇಡ. ನೀವು ನೋಡಿ ಯಾರೇ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಸ್ ಒಳಗೆ ಬಂದಾಗ ಒಂದೊಂದು ಗುಂಪಲ್ಲಿ ಮಾತ್ರ ಅವ್ರು ಸೀಮಿತ ಆಗಿದ್ರು. ಯಾಕೆಂದರೆ ಅವ್ರಿಗೆ ಗೊತ್ತಿತ್ತು ನನ್ನ ಆಟ ಇದೆ, ನಾನು ಇಲ್ಲಿ ಗುರುತಿಸ್ಕೊಂಡ್ರೆ ಕಾಣಿಸ್ಕೋತೀನಿ ಅಂತ. ಆಮೇಲೆ ಮನೆ ಒಳಗಡೆ ಇದ್ದವ್ರಿಗೂ ಅಷ್ಟೇ ನಾನು ತುಂಬ ಸ್ಟ್ರಾಂಗಾಗಿ ಕಾಣಿಸ್ಕೋತಾ ಇದ್ದೆ. ಯಾಕೆಲ್ಲರೂ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಯಾಕೆಲ್ಲರೂ ಅನ್ನೋದು ನಂಗೆ ತುಂಬ ಕಾಡ್ತಾ ಇತ್ತು. ಬಟ್ ಬರ್ತಾ ನನಗೆ ಅರ್ಥ ಆಗಿದ್ದು, ನಾನು ಈಗ ಯಾವುದೋ ಬೇಡವಾದ ವಸ್ತು ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಆ ವಸ್ತುಗೆ ತುಂಬ ಗಟ್ಟಿತನ ಇದೆ ಅಂದಾಗ ಅದನ್ನು ಒಡೆದು ಉರುಳಿಸಿ ಕಳಿಸ್ಬಿಟ್ರೆ ನೆಕ್ಸ್ಟ್ ನಮ್ಮ ದಾರಿ ಈಸಿ ಆಗುತ್ತಲ್ವ. ಅದನ್ನು ಆಟದ ಬರದಲ್ಲಿ ಅಲ್ಲಿ ಪ್ರತಿಯೊಬ್ಬರು ಮಾಡ್ತಿದ್ರು. ಈಗ ತುಂಬ ಜನ ಬಿಗ್ ಬಾಸ್ನ ನೋಡ್ಕೊಂಡು ಬಂದವರಿದ್ರು. ಆಮೇಲೆ ಅದನ್ನು ಈ ಪಾತ್ರ ನಾನು ಈ ಥರ ಕಂಟೆಸ್ಟೆಂಟ್ ಥರ ಬನೀನ್ ಹಾಕೊಂಡು ಓಡಾಡಿದ್ರೆ ನಾನು ಗೆದ್ದುಬಿಡ್ತೀನಿ, ಚಡ್ಡಿ ಹಾಕೊಂಡು ಓಡಾಡಿದ್ರೆ ನಾನು ಗೆದ್ದುಬಿಡ್ತೀನಿ, ಸೋಂಬೇರಿ ಥರ ಓಡಾಡಿದ್ರೆ ನಾನು ಗೆದ್ದುಬಿಡ್ತೀನಿ, ಇಲ್ಲ ಯಾರೋ ಕೆಲಸ ಮಾಡ್ತಿರ್ತಾರೆ ಅವರು ಅಥವಾ ಆಟ ಆಡ್ತಿರ್ತಾರೆ, ಅವ್ರ ಆಟನ ಹಾಳು ಮಾಡೋದೇ ಇವ್ರ ಕೆಲಸ. ಈಗ ನಾವೆಲ್ಲ ಆಟ ಆಡಬೇಕು ಅಂತ ಹೋಗಿರ್ತೀವಿ, ಒಂದು ಮೈಂಡ್ ಸೆಟ್ಟಲ್ಲಿ ಹೋಗಿರ್ತೀವಿ, ಬಟ್ ನಮ್ಮ ಆಟನ ಹಾಳು ಮಾಡೋದೇ ಇವ್ರ ವ್ಯಕ್ತಿತ್ವ. ಸೊ ಈ ಥರದ್ದೆಲ್ಲ ವ್ಯಕ್ತಿತ್ವಗಳ ಮಧ್ಯದಲ್ಲಿ ನೇರ ಆಟ ಆಡಬೇಕು, ನಾವು ನೇರ ನುಡಿಯಲ್ಲಿರಬೇಕು. ಈಗ ನನಗೇನು ಅನಿಸ್ತು, ಬೆಳಗ್ಗೆ ಎದ್ದ ದೇವ್ರ ಕೈ ಮುಗ್ದ ಸ್ನಾನ ಎಲ್ಲ ಮಾಡ್ಕೊಂಡ್ಯಾ, ಚಂದವಾಗಿ ಏನಿದೆ ಅದನ್ನು ರೆಡಿಯಾಗಿ ಟಾಸ್ಕ್ ಕೊಟ್ಟರೆ ಆಟ ಆಡಿ ಅಂತ. ಬಟ್ ಅಲ್ಲಿ ಎಲ್ಲರೂ ಶೋ ಪೀಸ್ಗಳ ಥರ ಬೆಳಗ್ಗೆ ಎದ್ದಳೋರು, ಮೇಕಪ್ ಮಾಡ್ಕೊಳ್ಳೋರು, ಇಲ್ಲಿಂದ ಅಲ್ಲಿ ಓಡಾಡೋರು, ಅಲ್ಲಿಂದ ಇಲ್ಲಿ ಓಡಾಡೋರು, ಕೊನೆಗೆ ಮಾಡ್ತಿದ್ದೇನು ಕಾಲು ಕೇಳ್ಕೊಂಡು ಒಂದು ಜಗಳ ವಾರದಲ್ಲಿ ಉಳ್ಕೊಳ್ಳೋರು. ಬಟ್ ಇಲ್ಲಿ ಆಟ ಅಂತ ಬಂದಾಗ ಮೈ ಕೈ ಪರ್ಚಿಸ್ಕೊಂಡು ಉಗಿಸ್ಕೊಂಡು ಆಟ ಆಡಿಕೊಂಡು ಮನೆ ಕೆಲಸಗಳನ್ನ ಮಾಡಿಕೊಂಡು ಬೇರೆಯವ್ರಿಗೆ ಸ್ಟ್ಯಾಂಡ್ ತೊಗೊಂಡು ನಮಗೆ ನಾವು ಸ್ಟ್ಯಾಂಡ್ ತೊಗೊಂಡು ಅವಮಾನಗಳನ್ನ ಎಲ್ಲವನ್ನ ತಗೊಳ್ಳೋ ಅಂಥವ್ರಿಗೆ ಸಿಗ್ತಾ ಇದ್ದಿದ್ದು ಬಹುಮಾನ ಬಳುವಳಿ ಏನು ಎಂಡ್ ಆಫ್ ದ ಡೇ ನಮಗೆ ಅದೇ ಈ ಥರ ಏನೇನು ಹೊರಗಡೆ ಆಗಿದ್ದು ಇದು.